ಡಯಾಬಿಟಿಕ್ ಪೇಷಂಟ್ಸ್ ಯಾರಾದರೂ ಇದ್ದರೆ, ಮಧುಮೇಹ ರೋಗಿಗಳು, ಡಯಾಬಿಟಿಕ್ ಅಂದರೆ ಮಧುಮೇಹ, ಈ ರೋಗಿಗಳು ಯಾರಾದರೂ ಇದ್ದರೆ ಅವ್ರಿಗೊಂದು ಒಳ್ಳೆ ನ್ಯೂಸ್ ಇದೆ. ಇಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಮಧುಮೇಹಿಗಳು ಬಳಸುವಂಥ ಔಷಧದ ಬೆಲೆ ಇಳಿಕೆಯಾಗಿದೆ. ಇಲ್ಲಿ ಎಂಪಾಗ್ಲಿಪ್ಲೋಸಿನ್ ಈ ಔಷಧದ ಮೇಲೆ 90% ಅಂದರೆ 90% ಬೆಲೆ ಕಡಿಮೆ ಆಗ್ತಾ ಇದೆ ಇದು ಅಂತ ಹೇಳಿ. ಎಂಪಾಗ್ಲಿಪ್ಲೋಸಿನ್ ಅಂತ ಹೇಳಿದು ಈ ಔಷಧದ ಮೇಲೆ ಅದರ 90% ಬೆಲೆ ಕಡಿಮೆ ಆಯಿತು ಅಂತ. ಬರೀ ₹5 ಆಸುಪಾಸಿಗೆ ಈ ಮಾತ್ರೆ ಬೆಲೆ ಕುಸಿದಿದೆ. ಇಲ್ಲಿ ಒಂದು ಮಾತ್ರೆ ಬೆಲೆ ₹60 ₹5 ಇಳಿಕೆ ಆಗ್ತಾ ಇದೆ. ಇಲ್ಲಿ ಔಷಧಿ ತಯಾರು ಮಾಡ್ತಾ ಇದ್ದಂತಹ ಬೋರಿಂಜರ್ ಇಂಗ್ಲೆಹೈಮ್ ಕಂಪನಿ ಇದು. ಮಾರ್ಚ್ಗೆ ಈ ಕಂಪನಿ ಹೊಂದಿತ್ತಲ್ಲ ಪೇಟೆಂಟು, ಒಂದು ಔಷಧ ಕಂಪನಿ ಒಂದು ಔಷಧಿ ತಯಾರು ಮಾಡುತ್ತೆ ಅಂತ ಹೇಳಿದಾಗ ಔಷಧಿಗೆ ಸಂಬಂಧಪಟ್ಟಂತೆ ತನ್ನದು ಮಾತ್ರ ಹಕ್ಕಿರುತ್ತೆ ಅಂಥೇಳಿ ಇಂತಿಷ್ಟು ಅವಧಿಗೆ ಅದರದೊಂದು ಪೇಟೆಂಟ್ ಅಂತ ಇರುತ್ತೆ. ಅದಾದಮೇಲೆ ಅದು ಎಲ್ರಿಗೂ ಮುಕ್ತವಾಗಿಬಿಡುತ್ತೆ. ಅದು ಅಷ್ಟು ದಿನಗಳವರೆಗೂ ಆ ಔಷಧಿ ನಕಲು ಮಾಡೋದಾಗಲಿ, ಅದೇ ಥರ ಔಷಧಿ ಇನ್ಯಾವುದು ತಯಾರು ಮಾಡೋದಾಗಲಿ ಯಾರು ಕೂಡ ಮಾಡುವಂತಿಲ್ಲ. ಲೀಗಲಿ ಅದು ಕಾಂಪ್ಲಿಕೇಟ್ ಆಗಿಬಿಡುತ್ತೆ, ಅದು ಕಾನೂನು ಮೆಟ್ಟಿಲು ಹತ್ತಿಬಿಡುತ್ತೆ ಅದು. ಸೊ ಮಾರ್ಚ್ವರೆಗೂ ಈ ಕಂಪನಿ ಪೇಟೆಂಟನ್ನು ಹೊಂದಿತ್ತು. ಇದರ ಅವಧಿ ಮುಕ್ತಾಯವಾಗಿದೆ ಇದೀಗ. ಹೀಗಾಗಿ ಜನರಿಕ್ ಔಷಧಿ ಏನಿದೆಯಲ್ಲ, ಇದೇ ರೀತಿಯಲ್ಲಿ ಈ ಔಷಧ ಹೊಂದಿರತಕ್ಕಂಥ ಕೆಮಿಕಲ್ ಕಾಂಬಿನೇಷನ್ನೇ ಇಟ್ಕೊಂಡು ತಯಾರಿಕೆ ಮಾಡಬಹುದು. ಔಷಧಿಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತೆ. ಇದರಿಂದ ಭಾರತದ ಕೋಟ್ಯಂತರ ರೋಗಿಗಳಿಗೆ ಗುಡ್ ನ್ಯೂಸ್ ಇದಾಗುತ್ತೆ. ಬೆಲೆ ಇಳಿಕೆಯಿಂದ ಅನೇಕ ರೋಗಿಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ. ತಿಂಗಳಿಗೆ ಇದರಿಂದ ಭಾರೀ ಮೊತ್ತದ ಒಂದು ಹಣ ಉಳಿಯುತ್ತೆ ಅಂತ ಕೂಡ ಭಾರತ ಹೇಳ್ಕೊಂಡಿದೆ.